ರಾಗ ಮಂದಿರಂಗೆ ಸ್ವಾಗತ. ಇವತ್ತು ವರಮಹಾಲಕ್ಷ್ಮಿಯ ದಿನದ ಬಗ್ಗೆ ಪುರಾಣಗಳಲ್ಲಿ ಏನು ಉಲ್ಲೇಖ ಇದೆ ಇದರ ಬಗ್ಗೆ ನೋಡೋಣ. ಲಕ್ಷ್ಮಿಯು ಕ್ಷೀರಸಾಗರದಿಂದ ಅವತಾರ ತಾಳಿದ ದಿನವಿದು. ರಾಕ್ಷಸರು ಮತ್ತು ದೇವತೆಗಳು ಅಮೃತವನ್ನ ಪಡೆಯುವುದಕ್ಕೋಸ್ಕರ ವಾಸುಕಿಯ ಸಹಾಯದಿಂದ ಮಂದರವನ್ನ ಕಡಿಯುತ್ತಿರುವಾಗ ಕ್ಷೀರಸಾಗರದಲ್ಲಿ ಪರಿಶುದ್ಧಳಾಗಿ ಶ್ವೇತ ವರ್ಣದಲ್ಲಿ ಲಕ್ಷ್ಮಿ ಅವತಾರವನ್ನ ತಾಳ್ತಾಳೆ. ಹಾಗಾಗಿ ಈ ವರಮಹಾಲಕ್ಷ್ಮಿಯ ದಿನ ಲಕ್ಷ್ಮಿಗೆ ಶ್ವೇತ ವರ್ಣದ ಕೆಂಪು ಅಂಚಿನ ಸೀರೆಯನ್ನ ಉಡಿಸ್ತಾರೆ. ಈ ಆಚರಣೆಗೆ ಇನ್ನೊಂದು ಕಥೆ ಇದೆ. ಒಮ್ಮೆ ಪಾರ್ವತಿ ತನ್ನ ಪತಿಯಾದ ಶಿವನಲ್ಲಿ ಒಂದು ಬೇಡಿಕೆಯನ್ನ ಇಟ್ಲಂತೆ. ಅದೇನಪ್ಪಾ ಅಂದ್ರೆ, ವಿವಾಹ ಆದ್ಮೇಲೆ ಮಹಿಳೆ ತನ್ನ ಜೀವನಕ್ಕೆ ಬೇಕಾದ ಎಲ್ಲವನ್ನ ಹೇಗ್ ಪಡ್ಕೋಬಹುದು ಅಂತ ಕೇಳ್ತಾಳೆ. ಅಂದ್ರೆ ಪತಿಯ ಪ್ರೇಮ, ಮಕ್ಕಳ ಸುಖ, ಮೊಮ್ಮಕ್ಕಳ ಸುಖ, ಧನ ಸಂಪತ್ತು, ಹೀಗೆ ಎಲ್ಲವನ್ನ ಜೀವನದಲ್ಲಿ ಹೇಗೆ ಪಡ್ಕೋಬಹುದು ಅಂತ ಕೇಳಿದಾಗ ಶಿವ ಯಾವ ಸಾಧ್ವಿ ವರಮಹಾಲಕ್ಷ್ಮಿಯ ಆಚರಣೆಯನ್ನ ನೆರವೇರಿಸ್ತಾಳೋ ಅವಳಿಗೆ ಜೀವನದಲ್ಲಿ ಎಲ್ಲಾ ಸುಖವೂ ಲಭಿಸುತ್ತೆ ಅಂತ ಹೇಳ್ತಾನೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಳು, ನಿತ್ಯ ಸಿದ್ಧಳೂ ಆಗಿರುವಂತಹ ಈ ಮಂಗಳ ದೇವತೆಯನ್ನ ಕ್ಷೀರ ಸಮುದ್ರ ಸಂಭವೆ, ಸಮುದ್ರ ರಾಜನ ಪುತ್ರಿ, ಚಂದ್ರನ ತಂಗಿ, ಯಜ್ಞಕುಂಡದಲ್ಲಿ ಉದ್ಭವಿಸಿದವಳು, ಹಾಗೆ ಕಮಲದಲ್ಲಿ ಆವಿರ್ಭವಿಸಿದವಳು, ಹೀಗೆ ಅನೇಕ ರೂಪಗಳಿಂದ ಕಾಣುತ್ತೇವೆ. ಇನ್ನು ವರಮಹಾಲಕ್ಷ್ಮಿಯ ದಿನ ಯಾವ ಶ್ಲೋಕವನ್ನ ಹೇಳಬಹುದು? ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮದ್ ಮಂದ ಕಟಾಕ್ಷ ಲಭ್ಯ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಇದರ ಅರ್ಥ ಹೀಗಿದೆ: ಕ್ಷೀರ ಸಮುದ್ರ ರಾಜನ ಮಗಳಾದ ಸಕಲ ದೇವತಾ ಸ್ತ್ರೀಯರಿಂದ ಸೇವಿಸಲ್ಪಡುವ ಶ್ರೀರಂಗಧಾಮದ ಒಡೆಯಳಾದ, ಜಗತ್ತಿಗೆ ದಾರಿದೀಪವಾದ ಬ್ರಹ್ಮ ಇಂದ್ರ ಶಂಕರಾದಿಗಳಿಗೆ ತನ್ನ ಕೃಪಾ ಕಟಾಕ್ಷದಿಂದಲೇ ಸಕಲ ವೈಭವಗಳನ್ನಿತ್ತ, ಮೂರು ಲೋಕಗಳಿಗೂ ಮಾತೆಯಾದ ಕಮಲಜೆ ಮತ್ತು ಪದ್ಮಾಸನೆಯಾದ ಶ್ರೀಹರಿಪ್ರಿಯೆಯಾದ ಓ ಮಹಾಲಕ್ಷ್ಮಿಯೇ, ನಿನ್ನನ್ನ ವಂದಿಸುತ್ತೇನೆ.